ಡ್ರೈವರ್ನ ಎಲ್ಲಿ ಮಡಿಗವ್ರೆ ಅನ್ನೋದಕ್ಕೆ ಒಂದು ಪಕ್ಕ ಉದಾಹರಣೆಯನ್ನು ಕೊಟ್ಟೆ. ಸರ್ಕಾರದ ಗೇಮ್ ಯಾವ ಮಟ್ಟಕ್ಕೆ ನಡೀತೈತೆ ಅನ್ನೋದಕ್ಕೆ ಇಲ್ಲಿ ಏನು ಮಾಡ್ತಾವ್ರೆ ಅಂತಂದ್ರಲ್ಲಿ ಅವರೆಲ್ಲರನ್ನ ಬಿಟ್ಟರು. ರಾತ್ರಿ ತುರ್ತು ಸಭೆ ಕರೆದು ದೇವರಾಜೇಗೌಡರನ್ನ A1 ಆರೋಪಿ ಮಾಡಬೇಕು. ವಕೀಲರುಗಳಾಗಿ ನಮ್ಮ ಸೀನಿಯರ್ಸ್ಗಳೆಲ್ಲ ಇದ್ದಾರೆ. ನಾವಲ್ಲಿ ಒಬ್ಬ ಕೊಲೆಗಾರ ನಮ್ಮ ಹತ್ರ ಬರ್ತಾನೆ, ಅಲ್ಲಿ ಕೊಲೆ ಮಾಡಿ ಬರ್ತಾನೆ, ನಾವು ರಕ್ಷಣೆ ಮಾಡಬೇಕು, ನಮ್ಮ ಜವಾಬ್ದಾರಿ, ನಮ್ಮ ಡ್ಯೂಟಿ ಅದು. ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿರಲ್ಲ ನಮ್ಮದಲ್ಲಿ. ಅದು ಕಾನೂನು ಚೌಕಟ್ಟಲ್ಲಿ ಅಂದ್ರೆ ರಕ್ಷಣೆ ಮಾಡ್ಬೇಕಂತಂದರೆ ನಮ್ಮ ಹೋರಾಟ ಅದು ಇರ್ತದಲ್ಲಿ. ಆದರೆ ಎಲ್ಲ ಅಪರಾಧಗಳು ಮಾಡ್ತಿರೋದು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಇವತ್ತು ಒಂದು ಸೆಕೆಂಡ್ ಸ್ವಲ್ಪ ಇರಿ ಸರ್, ಒಂದು ನಿಮಿಷ ಅದೇ ಹಾಂ ಒಂದು ಸೆಕೆಂಡ್ ಸರ್, ಹೇಳ್ತೀನಿ ನಾನು ನಿಮಗೆ. ಅದು ಕೊಡ್ತೀನಿ ಅದನ್ನು ಹೇಳ್ತೀನಿ ಈಗ ಅಲ್ಲಿ. ಹಾಂ ಹೌದಲ್ವಾ, ಒಂದು ಸೆಕೆಂಡ್ ಸಕ್ಕ ಕ್ಲಿಯಾರಿಟಿ ಮಾಡ್ತೀನಿ. ಅಲ್ಲಿ ನಿನ್ನೆವರೆಗೆ ಸಂಧಾನ ಆಯಿತು ನನ್ನ ಜೊತೆ. ನಿನ್ನೆ ಸಂಜೆ 5 ಗಂಟೆ ತನಕ ಕೂಡ ನನ್ನ ಜೊತೆ ಎಲ್ಲ ರೀತಿ ಸಂಧಾನಗಳು ಆದವು. ಸಂಧಾನಕ್ಕೆ ನಾನು ಒಪ್ಪಲಿಲ್ಲ. ಒಪ್ಪದೇ ಇದ್ದಾಗ ರಾತ್ರಿ ತುರ್ತು ಸಭೆ ಕರೆದಿರೋದು ಗೌಪ್ಯವಾಗಿ. ಇದೇ ಶಿವರಾಮೇಗೌಡರು, DK ಶಿವಕುಮಾರ್ ಅವರು. ಸರ್ ಇದಾ ಇದು ಇಲ್ಲ, ಇನ್ನು ರೇವಣ್ಣನ ಅರೆಸ್ಟ್ ಆಗಿತ್ತಿಲ್ಲ. ಆಗ ರೇವಣ್ಣನ ಅರೆಸ್ಟ್ ಆಗಿತ್ತಿಲ್ಲ. ರೇವಣ್ಣ ಒಂದು ದಿವಸ ಮುಂಚಿತದಿಂದ ಸ್ಟಾರ್ಟ್ ಆಯ್ತದು. ರೇವಣ್ಣನ ಅರೆಸ್ಟ್ ಆಗಿತ್ತಲ್ಲ, ಅದ್ರ ನಂತರ ಅರೆಸ್ಟ್ ಆಗಿದ್ದಲ್ಲಿ ಅರೆಸ್ಟ್ ಆದ್ಮೇಲೆ ಹೇಳ್ತಾರೆ, ಮಾತನಾಡ್ತಾರೆ. ಇದಾದ್ಮೇಲೆ ಸರ್ ಸರ್ 4 ದಿವಸ ಯಾವ ಡೇಟ್ ನೋಡೋದು? ಡೇಟ್ ಮೊನ್ನೆ 3 ದಿವಸದ ಹಿಂದೆ ರಾತ್ರಿ 12 ಗಂಟೆ 48 ನಿಮಿಷಕ್ಕೆ ನನಗೆ ಫೋನ್ ಬರ್ತದೆ. ಅಲ್ಲಿ ರಾತ್ರಿ 12 ಗಂಟೆ 40 ಡೇಟ್ ಯಾವತ್ತು? ಅವತ್ತಿನ್ನ ರೇವಣ್ಣ ಇನ್ನೂ ಅರೆಸ್ಟ್ ಆಗಿತ್ತಿಲ್ಲ, ಇನ್ನು ಆ ಪ್ರೊಸೀಡಿಂಗ್ಸ್ ಇನ್ನು ಆಗಿತ್ತಿಲ್ಲ. ಇನ್ನು ಎಫ್ ಐ ಆರ್ ಆಗಿತ್ತು. ಸರ್ ನಾನು ಅವ್ರ ಜೊತೆ ಕೈ ಜೋಡಿಸಿದ್ರಲ್ಲಿ ರಾಜಕೀಯ ತಿರುವು ಕಾಣ್ತದಲ್ಲಿ ಅವ್ರ ಗುರಿ ಒಂದೇನು ಅಂತಂದ್ರಲ್ಲಿ ರೇವಣ್ಣ ಅವ್ರಿಗೆ ಸಂಬಂಧ ಇಲ್ಲ, ಅವ್ರಿಗೇನು ಅದೆಲ್ಲ ಕೌಂಟ್ಗಿಲ್ಲ ಅವ್ರಿಗೆ. ಅವ್ರ ಗುರಿ ಈ ಪ್ರಕರಣದನ್ನ ಅಂದರೆ ರೇವಣ್ಣ ಅವ್ರ ಕುಟುಂಬನ ಅಂದರೆ JDS ಪಕ್ಷವನ್ನು BJP ಜೊತೆ ಅಲೈನ್ಸ್ ಮಾಡ್ಕೊಂಡಿರೋದ್ರಿಂದ ಮೋದಿಜಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದು ಮೋದಿಜಿಯವರ ಹಸ್ತಕ್ಷೇಪ, ಮೋದಿಜಿಯವರ ಆಶೀರ್ವಾದ ಇದೆ ಅಲ್ಲಿ. ಮೋದಿಜಿಯವರು ಇಂಥ ಒಂದು ನೀಚ ಕೆಲಸ ಮಾಡಿದ್ರೆ ಕೂಡ ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅಂತೇಳಿ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಪಬ್ಲಿಸಿಟಿ ಮಾಡಬೇಕಲ್ಲಿ. ರಾಹುಲ್ ಗಾಂಧಿ ಅವರು ಹೇಳಿದಾರಲ್ಲಿ ನಾನು ರೇಪ್ ಮಾಡಿಬಿಟ್ಟಾರೆ ಅಂತೇಳಿ ಇನ್ನೂ ಹಲವಾರು ಭಾಷೆಗಳನ್ನು ಉಪಯೋಗಿಸಿದಾರಲ್ಲಿ. ಇಲ್ಲಿ ಸಬ್ಜೆಕ್ಟ್ ಏನು ಅಂತಂದ್ರಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಯಾವ ರೀತಿ ಸರ್ಕಾರವನ್ನು ತಂದವ್ರೆ ಆ ರೀತಿಯಲ್ಲಿ ರಾಷ್ಟ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತೇಳಿ ಮೋದಿಜಿಯವ್ರ ಕಪ್ಪು ಮಸಿ ಬೆಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದು ಅವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿದ್ದರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನಗೇನು ಅಧಿಕಾರ ಕೊಡೋಕ್ಕಾಗಲಿಲ್ಲ. ಭಾಳ ನೋವಾಗಿದೆ ನಮಗೆ ಅಲ್ಲಿ. ಇವತ್ತು ನೀನು ಎಲ್ಲನೂ ಕಳ್ಕೊಂಡಿದ್ಯಾ, ನಿಂಗಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನಗೆ ಏನು ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ನಾನಲ್ಲಿ, ನನ್ನ ಜೊತೆ ಕೈ ಜೋಡಿಸುವಂತ, ಬೇರೆ ಏನೂ ಇಲ್ಲ ಅಲ್ಲಿ. ಖಂಡಿತ ಹಾಕ್ಬೋದು, ನಾನು ವೆಲ್ಕಮ್ ಮಾಡ್ತೀನಿ. ನಾನು ಮಾನ್ಯ DK ಶಿವಕುಮಾರ್ ಸಾಹೇಬ್ರೆ ನಿಮ್ಮ ಗರಡಿಯಲ್ಲೇ ಬೆಳೆದವನು, ನಾನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮ ಮಾರ್ಗದರ್ಶನದಲ್ಲೇ ಬೆಳೆದವನು. ತಾವೇನಾದ್ರು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದರೆ ಖಂಡಿತ ಸ್ವಾಗತ ಮಾಡ್ತೀನಿ. ನನ್ನ ವಿಳಾಸ ಗೊತ್ತಿಲ್ಲ, ನಾನು ವಿಳಾಸ ಕೊಡ್ತೀನಿ. ನನ್ನ ಅಡ್ರೆಸ್ಗೆ ನೀವು ನೋಟಿಸ್ ಕೊಡಿ, ಕೋರ್ಟಲ್ಲಿ ಬಂದು ನಾನು ಉತ್ತರವನ್ನು ಕೊಡ್ತೀನಿ. ನಾನಲ್ಲಿ ಈ ಪ್ರಕರಣವನ್ನು ನಾನು ಮಾಧ್ಯಮದ ಮುಖಾಂತರ ಯಾಕೆ ನಾನು ಮನವಿ ಮಾಡ್ತೀನಿ ಅಂತಂದರೆ, ಇವತ್ತು ದೇಶದ ಸಂವಿಧಾನದಲ್ಲಿ 4 ಅಂಗಗಳಿಗೆ ಪ್ರಾಮುಖ್ಯತೆ ಇದೆ. ಒಂದು ಶಾಸಕಾಂಗ, ಒಂದು ನ್ಯಾಯಾಂಗ, ಒಂದು ಕಾರ್ಯಾಂಗ. ಈ 3 ಅಂಗಗಳು ಕೊಲ್ಯಾಪ್ಸ್ ಆದಾಗ ಅದನ್ನು ಕಣ್ಣು ತೆರೆಸುವಂಥ ಒಂದು ಅಂಗ ಯಾವುದು ಅಂತ ಅಂದರೆ ಅದು ಮಾಧ್ಯಮ. ಅದು ಆ ಮಾಧ್ಯಮದಿಂದ ನಾನು ಒಂದು ಸೆಕೆಂಡ್ ಸರ್ ಸ್ವಲ್ಪ ಇದೆ, ಮಾಧ್ಯಮದ ಮುಖಾಂತರ ನಾನಿಲ್ಲಿ SIT ತನಿಖೆ ಬೇಡ ನಮಗೆ. ಇಲ್ಲಿ ಇದು ಸರ್ಕಾರದ ಪರವಾಗಿ, ಒಂದು ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇಲ್ಲಿ ಅವರ ಮೇಲಧಿಕಾರಿಗಳ ಮೊಬೈಲ್ಗೆ ಸಾವಿರಾರು ಫೋನ್ಗಳು ಬರ್ತಾ ಇದ್ದಾವೆ. ರಾಜಕಾರಣಿಗಳ ಫೋನ್ಗಳು, ಅಧಿಕಾರಿಗಳ ಫೋನ್ ಬರ್ತಾ ಇದೆ, ಮಿನಿಸ್ಟರ್ಗಳ ಫೋನ್ ಬರ್ತಾ ಇದೆ, ಮುಖ್ಯಮಂತ್ರಿಗಳ ಫೋನ್ ಬರ್ತಾ ಇದೆ, ಉಪಮುಖ್ಯಮಂತ್ರಿ ಫೋನ್ ಬರ್ತಾ ಇದೆ ಅಲ್ಲಿ. ಹಾಗಾಗಿ ಇದು ಪ್ರಾಮಾಣಿಕತೆ, ಪಾರದರ್ಶಕವಾಗಿ ತನಿಖೆ ನಡೆಯಲ್ಲ ಅಲ್ಲಿ. ಈ ಪ್ರಕರಣವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ದಯಮಾಡಿ
ನೀವು CBIಗೆ ವಹಿಸಿ. ನೀವು ವಹಿಸ್ತಿಲ್ಲ ಅಂತಂದರೆ ನಾವು ಬೇರೆ ದಾರಿಯನ್ನು ನಮ್ಮ ವಕೀಲರನ್ನೆಲ್ಲ ಹಿಡಿದು ಈ ಪ್ರಕರಣ CBIಗೆ ನಾವು ಕನ್ವರ್ಟ್ ಮಾಡಿಸ್ಕೊತೀವಿ ನಾವಲ್ಲಿ. ನೀವು ಹೇಳಿದ್ದು ಕನಿಷ್ಠ ನನ್ನ ಜೊತೆ 10 ಮೀಟಿಂಗ್ ಆಯ್ತು ಪ್ರತಿಷ್ಠಿತ ಖಾಸಗಿ ಆದ್ರೆ 10 ಮೀಟಿಂಗ್ ಅಲ್ಲಿ ನಿಮ್ಮ ಅಪಸ್ವರ ಯಾಕಿರ್ಲಿಲ್ಲ, ಆಕ್ಷೇಪ ಯಾಕಿರ್ಲಿಲ್ಲ? ನಿಮ್ಮನ್ನು ಕರೀತಾ ಇರುವಂತದ್ದು DK ಶಿವಕುಮಾರ್ ಟೀಮ್ ಅಂತ ನೀವು ಪದೇ ಪದೇ ಹೇಳ್ತಾರೆ. 10 ಮೀಟಿಂಗ್ ಇಲ್ಲದೆ ಇರುವಂತದ್ದು ಇವತ್ತೇ ಯಾಕೆ ಹೊರಗಡೆ ಬಂತು? ಸರ್, ಒಂದು ವಿಚಾರ ನೋಡಿ, ಒಂದೊಂದು ಟೈಮಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡ್ತಾರೆ. ನಾವು ಬಡ್ಡಿ ಹೇರ್ ಮಾಡ್ಬೋದು ಅಷ್ಟೇ, ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೋಬೋದು. ನಾವಲ್ಲಿ ರಿಪ್ಲೈ ಕೊಡಬೇಕಾಯ್ತು ಯಾವಾಗ ಅಂತಂದರೆ ಫೈನಲ್ ಆದಮೇಲೆ ರಿಪ್ಲೈ ಕೊಡಬೇಕಾದ್ರೆ ನಾವಲ್ಲಿ. ಹಾಗಾಗಿ ನನ್ನ ವಕೀಲರಾಗಿ ನಾನಲ್ಲಿ ಅವ್ರು ಹೇಳಿದ್ದ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನಾನಲ್ಲಿ ಅವ್ರು ಯಾರ್ಯಾರನ್ನ ಆರೋಪಿಯಾಗಿ ಸಿಗಾಕ್ಸ್ಬೇಕಂತ ಹೇಳಿದ್ದಾರೆ, ಯಾರ್ಯಾರನ್ನ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಬೇಕಂತ ಹೇಳಿದರೆ ಅದನ್ನೆಲ್ಲ ಚರ್ಚೆ ಆಗಿದೆ ಅಲ್ಲಿ. ಹಾಗಾಗಿ ನಾನಲ್ಲಿ ಈ ಡಾಕ್ಯುಮೆಂಟ್ಸನ್ನು ನನಗೆ SIT ಕೊಟ್ಟರೆ ಪ್ರಯೋಜನ ಆಗಲ್ಲ. ಅಲ್ಲಿ ಇಲ್ಲ ನ್ಯಾಯಾಂಗ ತನಿಖೆ ಕೊಡಿ, ಇಲ್ಲ ಅಂತ ಅಂದರೆ ಸರ್ ಟಾರ್ಗೆಟ್ ಓನ್ಲಿ ಮೋದಿಜಿ, ಟಾರ್ಗೆಟ್ ಮೋದಿಜಿ. ಕೇಂದ್ರ ಸರ್ಕಾರದಲ್ಲಿ ಮೋದಿಜಿ ಅವರನ್ನ ಮಣಿಸ್ಬೇಕು, ಮತ್ತೆ ಮೋದಿಜಿ ಜೊತೆ ಕರ್ನಾಟಕದಲ್ಲಿ ಕೈ ಜೋಡಿಸಿದ ಕುಮಾರಸ್ವಾಮಿ ಅವ್ರನ್ನ ಮಟ್ಟ ಹಾಕಬೇಕು. ಕುಮಾರಸ್ವಾಮಿ ಅದೇನು ಅವ್ರು ಮಾಡ್ಕೊಳ್ಳಿ, ನಮಗೆ ಬೇಡ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.